ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗ್ರಾಮವೊಂದರಲ್ಲಿ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಇನ್ನುಳಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಕೋಲಿ ಸಮಾಜದ ಮುಖಂಡ ಶರಣಪ್ಪ ತಳವಾರ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಘಟನೆಯಿಂದ ಬೀದರ್ ಮಾತ್ರವಲ್ಲದೆ ಇಡೀ ರಾಜ್ಯದ ಜನರು ತಲೆ ತಗ್ಗಿಸುವಂತಾಗಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಜೊತೆಗೆ ಉಳಿದ ಆರೋಪಿಗಳನ್ನು ಬಂಧಿಸಬೇಕು. ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ವಿಧಿಸಬೇಕು. ಮೃತ ಯುವತಿಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು. ಸಂತ್ರಸ್ತ ಬಡ ಕುಟುಂಬಕ್ಕೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಸಂತ್ರಸ್ತ ಬಡ ಕುಟುಂಬಕ್ಕೆ ಸರ್ಕಾರದಿಂದ 1 ಮನೆ ಒದಗಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ 9ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಯುವತಿಯನ್ನು ಹಲ್ಲೆ ಮಾಡಿ ಕೊಲೆ ಮಾಡಿ ಆ ಒಂದು ಘಟನೆ ನಡೆದಕ್ಕೆ ಇವತ್ತು ಸಂಪೂರ್ಣವಾಗಿ ಇವತ್ತು ಜಿಲ್ಲಾ ಕೋಲಿ ಕಬ್ಬಲಿಗೆ ಸಮಿತಿ ವತಿಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಮ್ಯಾಕೇರಿಯವರು ಹೇಳಿದ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣ ವಿಫಲ ಆಗಿದೆ. ಎಷ್ಟು ಹಲ್ಲೆಗಳಾಗ್ತಾ ಇದ್ದಾವೆ ಯುವತಿಯರ ಮೇಲೆ, ಮಹಿಳೆಯರ ಮೇಲೆ, ಅನೇಕ ದೌರ್ಜನ್ಯಗಳು, ಹಲ್ಲೆಗಳು, ಕೊಲೆಗಳು, ಸುಲಿಗೆಗಳು ನಡೀತಾ ಇದ್ದನ್ನು ಕೂಡ ವಿವಿಧ ಸಂಘಟನೆಗಳು ಎಷ್ಟು ಒತ್ತಾಯ ಹೋರಾಟ ಮಾಡಿದ್ರು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಅವರು ಮುಡಿಸೋ ವ್ಯವಸ್ಥೆ ಮಾಡಿದ್ರು ಕೂಡ ಇವತ್ತು ಈ ಬಂಡ ಸರ್ಕಾರವನ್ನು ಕಣ್ಣು ತೆರೆದು ನೋಡಲಾರ್ದಂಥ ಯಾವುದೇ ನಿರ್ಣಯ ತೆಗೆದುಕೊಳ್ತಕ್ಕಂಥ ಈ ಬಂಡ ಸರ್ಕಾರಕ್ಕೆ ಇವತ್ತು ಖಂಡಿಸ್ತಾ ಇದ್ದೀವಿ. ಭಾಳ ನೋವಾಗ್ತಾಯಿದೆ. ಇವತ್ತು ಮುಗ್ಧ ಮಕ್ಕಳನ್ನು ಒಂಟಿಯಾಗಿ ಹೋಗ್ತಕ್ಕಂಥ ಭಯ ಆಗ್ತಾಯಿದೆ. ಜೀವ ಕೈದ ಹಿಡ್ಕೊಂಡು ಹೋಗ್ತಾಗ ಮನೆವರೆಗೆ ಬಂದು ಜೀವ ಕೈದ ಹಿಡ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ವಾತಾವರಣವನ್ನು ನಿರ್ಮಾಣ ಆಗಿದೆ. ಮತ್ತು ಪೊಲೀಸ್ ಇಲಾಖೆನೂ ಕೂಡ ಯಾಕೆ ಇಷ್ಟು ಕೈ ಕಟ್ಕೊಂಡು ಕೂತಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಸಾಕಷ್ಟು ಇಂಥ ಘಟನೆಗಳು ನಡೀತಾ ಇದ್ದಾವೆ. ಅನೇಕ ಘಟನೆಗಳು ನಡೆದ್ರೂ ಕೂಡ ಮತ್ತು ವಿಶೇಷವಾಗಿ ನಾವು ಕೋಲಿ ಸಮಾಜ ವತಿಯಿಂದ ಅನೇಕ ಮನವಿ ಪತ್ರ ಕೊಟ್ಟರು ಕೂಡ ಇಂಥ ಘಟನೆ ನಡಿಬಾರ್ದು ಅಂತಕ್ಕಂಥ ಮನವಿ ಪತ್ರ ಕೊಟ್ಟರು ಕೂಡ ಅವರು ಎಲ್ಲಿನೂ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಾಗಿ ಆದೇಶ ಮಾಡ್ಯಾರೋ ಬಿಟ್ಟರೋ ಗೊತ್ತಿಲ್ಲ, ಪೊಲೀಸರು ಕೈ ಕಟ್ಕೊಂಡು ಕೂತಿದ್ದಾರೆ. ಇವತ್ತು ಜನರಿಗೆ ಜೀವನ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಆಗಿದೆ. ಅದಕ್ಕೆ ಯಾಕೆ ಈ ಸರ್ಕಾರ ಇರಬೇಕು? ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಜನರ ರಕ್ಷಣೆ ಕೊಡ್ಲಿಕ್ಕಾಗಲಿಲ್ಲ ಅಂದ್ರೆ, ಜನರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸಮಯ ನಿಮಗೆ ಸಿಗಲಿಲ್ಲ ಅಂದ್ರೆ, ಅದು ಇರಲಿಲ್ಲ ಅಂದ್ರೆ ನೀವು ತಕ್ಷಣವಾಗಿ ರಾಜೀನಾಮೆ ಕೊಟ್ಟು ಮನೆಗೆ ಕೂಡ್ರಿ. ಅದೇ ಥರ ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿ ಆದ ನಂತರ ನಿಮ್ಮದೇ ಆದಂಥ ಒಂದು ಕಾನೂನು ನಿಮ್ಮ ಕೈಯಲ್ಲಿದೆ, ಪೊಲೀಸ್ ಇಲಾಖೆ ನಿಮ್ಮ ಕೈದಾಗಿದೆ. ನೀವು ಗೃಹ ಮಂತ್ರಿ ಆದರೂ ಕೂಡ ನಿಮಗೆ ಮನವಿ ಪತ್ರ ಕೊಟ್ಟರು ಕೂಡ ಇವತ್ತು ಇಲ್ಲಿವರೆಗೆ ಇಂಥ ಘಟನೆಗಳು ಕಡಿಮೆ ಆಗ್ತಾ ಇಲ್ಲ, ನಿಲ್ತಾ ಇಲ್ಲ. ತಾವು ಕೂಡ ಗೃಹ ಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕಂತಕ್ಕಂಥ ಒತ್ತಾಯ ನಮ್ಮ ವೇದಿಕೆ ಮುಖಾಂತರ ನಾವು ಮಾಡ್ತಾಯಿದ್ದೀವಿ ಬಂಧುಗಳು. ಇವತ್ತು ಇಷ್ಟಾದರೂ ಕೂಡ ಅವ್ರಿಗೆ ಬಹಳಷ್ಟು ಇದ್ರಾಗಿದ್ದಾರೆ. ಇಡೀ ರಾಜ್ಯ ಬೆಂಕಿ ಹತ್ತಾ ಇದೆ. ಪ್ರತಿಯೊಂದು ಜಿಲ್ಲೆ ತಾಲೂಕದಲ್ಲಿ ಇವತ್ತು ಇಷ್ಟು ಸಮಸ್ಯೆ ಇದ್ರೂ ಕೂಡ ಅವ್ರು ಏನು ಹೇಳಷ್ಟು ಕಾಳಜಿ ಮಾಡ್ತಾಯಿಲ್ಲ. ಅದಕ್ಕೆ ಸನ್ಮಾನ್ಯ ನಮ್ಮ ಪತ್ರಿಕಾ ಬಂಧುಗಳ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೀನಿ, ಈ ಕುರುಡು ಸರ್ಕಾರ, ಈ ಬಂಡ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಮತ್ತು ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ಯಾವುದೇ ಅವರಿಗೆ ನೈತಿಕ ಹಕ್ಕ ಇಲ್ಲ. ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಇದೇ ನಿಮ್ಮ ಅರ್ಹತೆ ಇಲ್ಲ ಅಂತಂದ್ರೆ ಯಾಕೆ ಬೇಕು ಈ ಸರ್ಕಾರ? ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.